ಕರೂರಿನ ಟಿವಿಕೆ ಪಕ್ಷದ ರ್ಯಾಲಿಯಲ್ಲಿ ಕಾಲ್ತುಳಿತ ಏನು ಸಂಭವಿಸಿತ್ತು, ಅದರಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ. ಈಗ ಸದ್ಯಕ್ಕೆ 40ಕ್ಕೆ ಏರಿಕೆಯಾಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಮತ್ತೋರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಇನ್ನು ಪ್ರಕರಣ ಸಂಬಂಧ ಟಿವಿಕೆ ವಕೀಲರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಘಟನೆಯ ಸಿಸಿಟಿವಿ ದೃಶ್ಯವನ್ನ ಸುರಕ್ಷಿತವಾಗಿಡೋಕೆ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಿನ್ನೆಯ ಘಟನೆಯ ಸಾಕ್ಷ್ಯಗಳನ್ನು ಸುರಕ್ಷತೆಯಾಗಿ ಅದನ್ನು ಕಾಪಾಡಬೇಕು ಅಂತ ಹೇಳಿ ಕೋರ್ಟ್ಗೆ ಮನವಿ ಮಾಡಿದ್ದಾರೆ. ನಾಳೆ ಮದುರೈ ಪೀಠದಿಂದ ಕಾಲ್ತುಳಿತ ಕೇಸ್ ಬಗ್ಗೆ ವಿಚಾರಣೆ ನಡೀತಾ ಇದೆ. ಈಗಾಗಲೇ ಟಿವಿಕೆ ಪಕ್ಷದಿಂದ ಸಿಬಿಐ ತನಿಖೆ ಆಗಬೇಕು ಅಂತ ಹೇಳಿ ಈಗ ಮನವಿ ಕೂಡ ಮಾಡಿಕೊಳ್ಳಲಾಗಿದೆ. ನಿನ್ನೆ ಒಂದು ರೀತಿ ಶಕ್ತಿ ಪ್ರದರ್ಶನಕ್ಕೆ ಸಾಕ್ಷಿ ಆಗಬೇಕಾಗಿತ್ತು ಟಿವಿಕೆ ಪಕ್ಷದ ರ್ಯಾಲಿ, ಆದರೆ ಇದು ಸೂತಕದ ಮನೆಯಾಗಿ ಮಾರ್ಪಾಡಾಗಿತ್ತು. 40 ಜನ ಅಮಾಯಕರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅಲ್ಲಿ ಸಂಭವಿಸಿದಂತಹ ಭಾರೀ ಕಾಲ್ತುಳಿತದಿಂದಾಗಿ. ಒಂದು ಕಡೆ ಟಿವಿಕೆ ಪಕ್ಷದವರು ಸರ್ಕಾರದ ಪೊಲೀಸರ ಭದ್ರತೆ ಹಾಗೂ ಸರ್ಕಾರದ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಸರ್ಕಾರದ ವತಿಯಿಂದ, ಅದರ ಕುರಿತಾಗಿ ಪ್ರಶ್ನೆಯನ್ನ ಮಾಡ್ತಾರೆ. ಮತ್ತೊಂದು ಕಡೆಯಲ್ಲಿ ಈ ರ್ಯಾಲಿಯ ಆಯೋಜಕರ ವಿರುದ್ಧ ಸರ್ಕಾರದವರು ಒಂದು ಧ್ವನಿ ಎತ್ತಿರೋದು. ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಶ್ರೀ. ಶಕ್ತಿ ಪ್ರದರ್ಶನದ ವೇದಿಕೆ ಸಾವಿನ ಮನೆಯಾಗಿ ಮಾರ್ಪಾಡಾಗಿರೋದು. 40 ಜನ ಅಮಾಯಕರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಆ್ಯಂಡ್ ಈಗಿರುವಂಥ ಪರಿಸ್ಥಿತಿ ಪ್ರಕಾರ ಮಾತಾಡೋ ಹಾಗಿದ್ರೆ ಗಾಯಾಳುಗಳ ಸ್ಥಿತಿ ಯಾವ ಥರ ಇದೆ, ಆ್ಯಂಡ್ ಅಫ್ಕೋರ್ಸ್ ಈ ಒಂದು ನಂಬರ್ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಮತ್ತೊಂದು ಕಡೆಯಲ್ಲಿ ಟಿವಿಕೆ ಪಕ್ಷದ ಸ್ಪಷ್ಟನೆ ಏನು ಒಂದು ಘಟನೆ ಬಗ್ಗೆ? ರಾಹುಲ್, ಘಟನೆಗೆ ಸಂಬಂಧಪಟ್ಟ ಹಾಗೆ ಆಗ್ತಾ ಇರುವಂತಹ ಬೆಳವಣಿಗೆಯನ್ನ ಕಂಟಿನ್ಯೂಸ್ ಆಗಿ ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ ಟಿವಿಕೆ ಪಕ್ಷ ಈಗ ಇಟ್ಟಿರುವಂತಹ ಹೆಜ್ಜೆ ಬಹಳ ಚರ್ಚೆಗೆ ಅಥವಾ ಗಮನ ಸೆಳೀತಾ ಇರುವಂತದ್ದು. ಟಿವಿಕೆ ಪಕ್ಷ ನೇರವಾಗಿ ಹೈಕೋರ್ಟ್ ಮೊರೆ ಹೋಗಿದೆ. ಹೈಕೋರ್ಟ್ನ ನ್ಯಾಯಮೂರ್ತಿಗಳನ್ನ ಭೇಟಿಯಾಗಿದೆ. ಟಿವಿಕೆ ಪಕ್ಷದ ವಕೀಲರ ಟೀಮ್ ಭೇಟಿಯಾಗಿ ಅವರು ಒಂದಿಷ್ಟು ಮನವಿಗಳನ್ನ ಮಾಡ್ಕೊಂಡಿದ್ದಾರೆ. ಪ್ರಮುಖವಾದಂತಹ ಮನವಿ ಏನು? ಸಿಸಿಟಿವಿ ಫುಟೇಜ್, ನಿನ್ನೆಯ ಘಟನೆಗೆ ಸಂಬಂಧಪಟ್ಟಂತಹ ಎಲ್ಲ ಸಿಸಿಟಿವಿ ಫುಟೇಜ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ಹೈಕೋರ್ಟ್ ಮಾಡಬೇಕು. ಯಾಕಂದ್ರೆ ಡಿಎಂಕೆ ಸರ್ಕಾರದ ಮೇಲೆ ನಮಗ್ ನಂಬಿಕೆ ಇಲ್ಲ, ಅವರು ಮಾಡ್ತಾ ಇರುವಂತಹ ತನಿಖೆಯ ಮೇಲೆ ನಮ್ಗ್ ನಂಬಿಕೆ ಇಲ್ಲ. ಯಾಕಂದ್ರೆ ಡಿಎಂಕೆ ಸರ್ಕಾರ ಯಾವಾಗ ವಿಜಯ್ ಪ್ರತಿ ಶನಿವಾರ ನಾನು ಒಂದೊಂದು ಭಾಗದಲ್ಲಿ ರ್ಯಾಲಿ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ರು, ಈ ಹಿಂದಿನ 2 ರ್ಯಾಲಿಗಳಲ್ಲೂ ಅವರು ಸಮಸ್ಯೆ ಮಾಡಿದ್ರು. ಓಪನ್ ಸ್ಪೇಸ್ ದೊಡ್ಡದಾದಂತಹ ಜಾಗಕ್ಕೆ ನಾವು ಮನವಿ ಮಾಡಿದ್ರೆ ಅವರು ನ್ಯಾರೋ ಸ್ಪೇಸ್, ಬಹಳ ಕಡಿದಾದಂತಹ ಜಾಗ, ಕಡಿಮೆ ಪ್ರದೇಶಾವಕಾಶ ಇರುವಂತಹ ಜಾಗದಲ್ಲಿ ರ್ಯಾಲಿ ಮಾಡೋಕೆ ಅವಕಾಶ ಕೊಟ್ಟಿದ್ರು. ಈ ರೀತಿಯಾಗಿ ಪ್ರತಿ ಬಾರಿ ನಮ್ಮ ಕ್ಯಾಂಪೇನ್ ನ, ವಿಜಯ್ ಅವರ ಕ್ಯಾಂಪೇನ್ ನ ಅವಾಯ್ಡ್ ಮಾಡೋದಕ್ಕೆ ಡಿಎಂಕೆ ಸರ್ಕಾರ ಪ್ರಯತ್ನ ಪಡ್ತಾನೆ ಇದೆ. ಹೀಗಾಗಿ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾರೆ ಅನ್ನುವಂಥ ಭರವಸೆ, ನಂಬಿಕೆ ನಮಗಿಲ್ಲ. ಈ ಕಾರಣಕ್ಕಾಗಿ ನಿನ್ನೆ ಕರೂರ್ನಲ್ಲಿ ನಡೆದಂತಹ ರ್ಯಾಲಿ ಏನಿದೆ, ಆ ರ್ಯಾಲಿಯ ಎಲ್ಲ ಸಿಸಿಟಿವಿ ಫುಟೇಜಸ್ ಜೊತೆಗೆ ಘಟನಾ ಸ್ಥಳದಲ್ಲಿ ಸಿಕ್ಕಂತಹ ಎಲ್ಲಾ ಸಾಕ್ಷಿಗಳು, ಅದನ್ನ ರಕ್ಷಣೆ ಮಾಡುವಂತಹ ಕೆಲಸ ಅದು ಕೋರ್ಟ್ ಮೂಲಕ ಆಗಬೇಕು ಅನ್ನುವಂತಹ ಮನವಿಯನ್ನ ಹೈಕೋರ್ಟ್ಗೆ ಮಾಡಿಕೊಂಡಿದ್ದಾರೆ ಟಿವಿಕೆ ಪಕ್ಷದ ವಕೀಲರು. ಜೊತೆಗೆ ನಮಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಬಿಐ ಮೂಲಕ ತನಿಖೆ ಆಗಬೇಕು. ರಾಜ್ಯ ಸರ್ಕಾರ, ಡಿಎಂಕೆ ಸರ್ಕಾರ ಮಾಡ್ತಾ ಇರುವಂತಹ ತನಿಖೆಯ ಬಗ್ಗೆ ನಮಗ್ ನಂಬಿಕೆ ಇಲ್ಲ. ಯಾಕಂದ್ರೆ ಅವರು ಆರಂಭದಿಂದ ಟಿವಿಕೆ ಪಕ್ಷವನ್ನ, ವಿಜಯ್ ಅವರನ್ನ ಟಾರ್ಗೆಟ್ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಈ ತನಿಖೆಗೆ ಸಂಬಂಧಪಟ್ಟ ಹಾಗೆ ನಮ್ಗೆ ನಂಬಿಕೆ ಇಲ್ಲ. ಈ ಕಾರಣಕ್ಕಾಗಿ ಸಿಬಿಐ ಮೂಲಕ ತನಿಖೆ ಆಗಬೇಕು ಅನ್ನುವಂತಹ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಟಿವಿಕೆ ಪಕ್ಷ ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡಿದೆ. ಒಂದ್ ಕಡೆ ವಿಜಯ್ ಅವರು ಈ ಬಗ್ಗೆ ಆಲ್ರೆಡಿ ಪರಿಹಾರದ ವಿಚಾರವಾಗಿ ಘೋಷಣೆ ಮಾಡಿದ್ದಾರೆ. ಸಂತ್ರಸ್ತ ಕುಟುಂಬಗಳಿಗೆ 20 ಲಕ್ಷ ರೂಪಾಯಿ ಪರಿಹಾರವನ್ನ ಆಲ್ರೆಡಿ ಅವರು ಘೋಷಣೆ ಮಾಡಿದ್ದಾರೆ. ಗಾಯಾಳುಗಳಿಗೆ 2 ಲಕ್ಷ ರೂಪಾಯಿಯ ಪರಿಹಾರವನ್ನ ಘೋಷಣೆ ಮಾಡಾಗಿದೆ. ಬಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯಾಗಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗ್ಲೇಬೇಕು. ನಿರ್ಲಕ್ಷ್ಯ ಅಂತೂ ಆಗಿದೆ. ಯಾರ ನಿರ್ಲಕ್ಷ್ಯ? ಉದ್ದೇಶ ಪೂರ್ವಕವಾಗಿ ಇದಾಯ್ತಾ, ಅಥವಾ ಬೇಕು ಅಂತಾನೆ ಟಿವಿಕೆ ಪಕ್ಷ ಮಾಡ್ತಾ ಇರೋ ರೀತಿ, ಆರೋಪ ಮಾಡ್ತಾ ಇರೋ ರೀತಿ ಷಡ್ಯಂತ್ರಗಳಾಗಿದ್ಯಾ? ಆ ಬಗ್ಗೆ ತನಿಖೆ ಆಗ್ಬೇಕು ಅಂದ್ರೆ ನಿಷ್ಪಕ್ಷಪಾತವಾದಂತಹ ತನಿಖೆಯಿಂದ ಅದು ಹೊರಗಡೆ ಬರೋದಕ್ಕೆ ಸಾಧ್ಯ. ಆಲ್ರೆಡಿ ಡಿಎಂಕೆ ಪಕ್ಷ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ, ಅರುಣಾ ಜಗದೀಶನ್ ಅವರ ನೇತೃತ್ವದಲ್ಲಿ ತನಿಖೆಗೆ ಆದೇಶವನ್ನ ಮಾಡಿದೆ. ಆದ್ರೆ ಆ ತನಿಖೆಯ ಮೇಲೆ ನಮಗೆ ನಂಬಿಕೆ ಇಲ್ಲ. ಇಂಡಿಪೆಂಡೆಂಟ್ ಏಜೆನ್ಸಿಯ ಮೂಲಕ ತನಿಖೆ ಆಗಬೇಕು, ಸಿಬಿಐ ಮೂಲಕ ತನಿಖೆಯನ್ನ ಮಾಡಬೇಕು ಅನ್ನುವಂತಹ ಆಗ್ರಹವನ್ನ ಟಿವಿಕೆ ಪಕ್ಷ ಹೈಕೋರ್ಟ್ ಮೂಲಕ ಮಾಡಿಕೊಂಡಿದೆ. ನಾಳೆ ಮದುರೈ ಪೀಠದಲ್ಲಿ ವಿಚಾರಣೆ ನಡೆಯಲಿಕ್ಕಿದೆ. ರಾಹುಲ್, ಒಂದು ಏನಾಗುತ್ತೆ ತನಿಖೆಗೆ ಸಂಬಂಧಪಟ್ಟ ಹಾಗೆ, ಯಾವ ರೀತಿಯ ಬೆಳವಣಿಗೆಗಳಾಗತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ರಾಹುಲ್, ರೈಟ್ ವಿದ್ಯಶ್ರೀ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.